ಸೌಮ್ಯಗೌಡ ಡೈಲಿ ವ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಸೌಮ್ಯಗೌಡ. ಹಾಯ್ ಫ್ರೆಂಡ್ಸ್, ಐ ಹೋಪ್ ಎಲ್ಲ ಚೆನ್ನಾಗಿದ್ರೆ ಅಂದ್ಕೊಳ್ತೀನಿ. ನಾನು ಈ ದಿನ ರಾಗಿ ತೆನೆ ಹಾಕೋ ಮಿಷನ್ ಬಗ್ಗೆ ನೋಡಿಸ್ತೀನಿ. ಬನ್ನಿ ಹೋಗೋಣ. ನೋಡಿ, ಅಲ್ವಾ ನಮ್ಮ ರಾಗಿ ಮಿಷನ್ ಬಗ್ಗೆ ಇನ್ನೂ ಪೂರ್ತಿಯಾಗಿ ನಿಮಗೆ ನೋಡಿಸಿಲ್ಲ, ಮತ್ತೆ ನೋಡಿಸ್ತೀನಿ, ನೋಡಿರಂತೆ. ಎಲ್ಲರೂ ಫುಲ್ ಬ್ಯುಸಿಯಾಗಿದ್ದಾರೆ. ನಾವು 3 ತಿಂಗಳು ಮಾಡೋ ಬೆಳೆ ಇದೆ. ಅಂದರೆ ಉಳುಮೆ ಮಾಡೋದು, ಮತ್ತು ಕಳೆ ಕೀಳೋದು, ನಾಟಿ ಮಾಡೋದು, ಇದೆಲ್ಲ ಇಂಪಾರ್ಟೆಂಟ್ ಅಲ್ಲ ನಮಗೆ. ಲಾಸ್ಟ್ವರೆಗೂ ಬರುತ್ತಲ್ವ, ನಾವು ಕಷ್ಟಪಟ್ಟಿದ್ದಕ್ಕೆ ಪ್ರತಿಫಲ ಸಿಗುತ್ತಲ್ವ, ಅದೇ ನಾವು ಕಷ್ಟಪಟ್ಟಿದ್ದೆಲ್ಲ ಮರ್ತೋಗ್ತೀರಿ. ಏಕೆಂದರೆ ನಾವು ಇಷ್ಟು ದಿನ ಮಾಡಿದ್ದು ಇದಕ್ಕಾಗಿಯೇ. ಇದನ್ನು ನೋಡ್ತಿರೋ ಇಲ್ಲೋ ಅಂತ ಒಮ್ಮೊಮ್ಮೆ ಅನಿಸುತ್ತೆ. ಏಕೆಂದರೆ ಮಳೆ ಬಿದ್ದರೆ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಅದು ಪ್ರತಿಯೊಬ್ಬ ರೈತನಿಗೂ ಇದ್ರ ಬಗ್ಗೆ ಗೊತ್ತಿರುತ್ತೆ. ಬಟ್ ಗೊತ್ತಿಲ್ಲದವ್ರಿಗೆ ಹೇಳ್ತಾ ಇದ್ದೀನಿ. ಮತ್ತು ಗೊತ್ತಿಲ್ಲದವರು ಏನಕ್ಕ ಇದನ್ನೇ ಹೇಳಿದ್ದೆ ಹೇಳ್ತೀಯ ಅಂತ ಫೀಲ್ ಆಗಬೇಡಿ. ಏಕೆಂದರೆ ನಮಗೆ ಗೊತ್ತಿರೋದು ನಿಮಗೆ ಹೇಳ್ತೀನಿ. ನೋಡಿ, ಇದೆಲ್ಲ ವೇಸ್ಟೇಜ್ ಹೋಗೋದಕ್ಕೆ ಬಿಟ್ಟಿರೋದು. ಇದರಲ್ಲಿ ಜರಡಿ ಇಲ್ಲಿ ಬಿಟ್ಟಿರೋದು. ಇದು ನೋಡಿ, ಜರಡಿಯಲ್ಲಿ ಹೋಗೋದು ಇಲ್ಲಿ ಕೆಳಗಡೆ ಬೀಳ್ತಾ ಇದೆ. ಇದನ್ನು ಮತ್ತೆ ಇನ್ನೂ ಹಾಕ್ತೀರಿ. ಮತ್ತು ನೋಡಿ, ಇದನ್ನು ನೋಡಿಸ್ತಾ ಇದ್ದೀನಿ. ಇದು ಪ್ರಾಬ್ಲಮ್ ಏನೂ ಇಲ್ಲ. ನೋಡಿ, ಮೂಟೆಗಳೆಲ್ಲನೂ ತುಂಬಿ ಇಟ್ಟಿದ್ದಾರೆ. ನೋಡಿಸ್ತಾ ಇದ್ದಲ್ಲ, ಚೆನ್ನಾಗಿದೆಯಲ್ವ ರಾಗಿ? ಚೆನ್ನಾಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಅದೇ ರೀತಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಆಕ್ಟಿವ್ ಆಗಿ ಇಟ್ಕೊಳ್ಳಿ. ಸೊ ಆಗ ನಾನು ಮಾಡೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮಗಿನ್ನೂ ಒಳ್ಳೆ ವೀಡಿಯೋಸ್ ಬೇಕಂದರೆ ನನ್ನ ಚಾನಲ್ ಫಾಲೋ ಆಗಿ. ನಾನು ಹಳ್ಳಿ ವಾತಾವರಣ ಬಗ್ಗೆ, ನಮ್ಮ ಹಳ್ಳಿ ಸ್ಟೈಲ್ ಬಗ್ಗೆ ನಿಮಗೆ ನೋಡಿಸ್ತಾ ಹೋಗ್ತೀನಿ. ನೋಡಿ, ಅವ್ರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅಂದ್ಬಿಟ್ಟು ನೀವೇ ನೋಡಿ. ಬಿಸಿಲಾದ್ರೂ, ಎಷ್ಟೇ ಕಷ್ಟ ಆದ್ರೂ, ಎಷ್ಟೇ ಮಳೆ ಬಂದ್ರೂ ಅವ್ರ ಕೆಲಸ ಮಾತ್ರ ಅವ್ರು ಬಿಡೋದಿಲ್ಲ. ಅದಕ್ಕೆ ಅವ್ರನ್ನ ರೈತರು ಅಂತಾರೆ. ನಾವೇನಾದರೂ ಈ ಥರ ಬಿಸಿಲಲ್ಲೇನೋ ಇದ್ದರೆ ನಮಗೆ ಒಂದು ಸ್ವಲ್ಪ ಸಹ ಇರೋಕ್ಕಾಗಲ್ಲ. ಬಟ್ ಅವರು ಒಂದು ದಿನ ಎಲ್ಲ ಬೇಕಾದರೆ ಬಿಸಿಲಲ್ಲೇ ಕೆಲಸ ಮಾಡ್ತಾರೆ. ಅವ್ರಿಗೇನು ಪ್ರಾಬ್ಲಮ್ ಅನಿಸಲ್ಲ. ಬಟ್ ಪ್ರತಿಯೊಬ್ಬರಿಗೂ ನಾನೇನು ಕೇಳ್ಕೊಳ್ತೀನಿ ಅಂದರೆ, ಪ್ಲೀಸ್ ಯಾರೂ ಅನ್ನನ ಔಟ್ಸೈಡ್ ಹಾಕಬೇಡಿ. ಔಟ್ಸೈಡ್ ಹಾಕಿದ್ದೀರಾ ಅಂದರೆ ಯಾರಿಗಾದ್ರೂ ಕೊಟ್ಬಿಡಿ, ಇಲ್ಲಾಂದರೆ ಒಂದು ನಾಯಿಗಾದ್ರೂ ಪಕ್ಕದಲ್ಲಿದ್ದರೆ ಹಾಕಿ. ಏಕೆಂದರೆ ಎಷ್ಟು ಕಷ್ಟ ಇರುತ್ತೆ ಅಂದ್ಬಿಟ್ಟು ರೈತನಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಬೆಲೆ ಕಷ್ಟಪಟ್ಟು ದುಡಿತಾನಲ್ವ, ಆ ರೈತನಿಗೆ ಮಾತ್ರ ಗೊತ್ತಿರುತ್ತೆ. ಸೊ ನೋಡಿ, ಅವ್ರು ಎಷ್ಟು ಕಷ್ಟ ಬೀಳ್ತಿದ್ದಾರೆ ಅಂತ ಮುಂದೆ ನೋಡ್ಕೊಂಬನ್ನಿ, ನಿಮಗೆ ಗೊತ್ತಾಗುತ್ತೆ. ಸಾರಿ, ನಾನು ಮಾಡಿರೋ ವಿಡಿಯೋ ನಿಮಗೆ ಬೋರ್ ಅನಿಸಿದ್ರೆ ಐ ಆಮ್ ಸೋ ಸಾರಿ. ಓಕೆ, ಬನ್ನಿ ನೋಡೋಣ. ನೋಡಿ, ಒಂದು ಉಡ್ಡೆ ಆಯಿತು, ಇನ್ನೂ 2 ಉಡ್ಡೆ ಇದ್ದಾವೆ. ಈಗಲೆಲ್ಲ ಖಾಲಿ ಆದಮೇಲೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ನೀವು ನಂಗೆ ತಿಳಿಸ್ಕೊಡಿ. ಆಗ ಮಾತ್ರ ನಾನು ಸ್ಯಾಟಿಸ್ಫ್ಯಾಕ್ಷನ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಏಕೆಂದರೆ ನಾನು ಒಂದು ವಿಡಿಯೋ ಮಾಡಿ ಅಂದರೆ ಅದು ರೈತರ ಕಷ್ಟದ ಬಗ್ಗೆ ಗೊತ್ತಾಗಬೇಕು ಅಂತ. ರೈತರೇನಾರ ಕಷ್ಟಪಡಲಿಲ್ಲ ಅಂದರೆ ನಾವು ಈಗ ಇರೋ ಬೆಲೆಗಿಂತ ಜಾಸ್ತಿ ಆಗುತ್ತೆ. ರಾಗಿ ಬೆಲೆ, ಅಕ್ಕಿ ಬೆಲೆ, ಪ್ರತಿಯೊಂದು ವಸ್ತು ಬೆಲೆ. ಏಕೆಂದರೆ ನಮಗೆ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಅಗತ್ಯ ವಸ್ತುಗಳು. ಅವು ಬೆಲೆ ಹೀಗೆ ಇರಬೇಕಂದ್ರೆ ನಾವು ಕಷ್ಟಪಡಬೇಕು ಅಂತ ನಾನು ಹೇಳ್ತೀನಿ. ಸೊ ನೋಡಿ, ಇದೆಲ್ಲ ಬಿಟ್ಬಿಟ್ಟು ಮೇನ್ ವಿಚಾರಕ್ಕೆ ಬರೋಣ. ನೋಡಿ, ಅವ್ರು ಯಾವ ರೀತಿ ಮಾಡ್ತಿದ್ದಾರೆ ಅಂದ್ಬಿಟ್ಟು. ಕಷ್ಟ ಅಂದರೆ ರೈತಂದು ಅಂತ ನಾನು ಹೇಳ್ತೀನಿ. ಏಕೆಂದರೆ ಫಿಸಿಕಲಾಗಿ ಕಷ್ಟಪಡೋದು ಬೇರೆ, ಮೆಂಟಲಾಗಿ ಕಷ್ಟಪಡೋದು ಬೇರೆ. ನಾನು ಒಪ್ಕೊಳ್ತೀನಿ ಮೆಂಟಲಾಗಿ ಕಷ್ಟಪಡೋದು ಎಷ್ಟೊಂದು ಹಿಂಸೆ ಆಗಿರುತ್ತೆ ಅಂತ. ಬಟ್ ಫಿಸಿಕಲಾಗಿ ಮಾಡೋದು ಅದಕ್ಕಿನ್ನೂ ಹಿಂಸೆ ಅಂತ ನಾನು ಹೇಳ್ತೀನಿ. ಅಂದರೆ ಬಿಸಿಲು, ಗಾಳಿ, ಚಳಿ ಇದೆಲ್ಲ ಬಿಟ್ಬಿಟ್ಟು ಅವ್ರು ಕಷ್ಟಪಡ್ತಾರಲ್ವ, ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ತೀನಿ ನಾನು. ರೈತರಿಗೆ ಯಾವತ್ತೂ ಅಷ್ಟೇ ನಾನು ಋಣಿಯಾಗಿರ್ತೀನಿ. ಅವರು ಎಷ್ಟೇ ಕಷ್ಟ ಆಗಲಿ, ಏನೇ ಆಗಲಿ, ಅವ್ರ ಜ್ವರ ಬಂದಿರಲಿ, ಬೇಕಾದರೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಇಂಪಾರ್ಟೆಂಟಾಗಿ ಏನು ಬೇಕಾಗಿರೋದು, ಅವ್ರು ಹಾಕಿರೋಂಥ ಪ್ರತಿಫಲ ಸಿಗಬೇಕು ಅಂದ್ಬಿಟ್ಟು. ಓಕೆ, ನಾನು ಯಾವುದೇ ಕೆಲಸ ಮಾಡೋರನ್ನು ಹೀಯಾಳಿಸ್ತಾ ಇಲ್ಲ. ಏಕೆಂದರೆ ಪ್ರತಿಯೊಬ್ಬರಿಗೂ ಕಷ್ಟ ಇದ್ದೇ ಇರುತ್ತೆ. ಪ್ರತಿಯೊಬ್ಬರಿಗೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಪ್ರತಿಯೊಬ್ಬರು ಒಂದೊಂದು ಫೀಲ್ಡಲ್ಲಿ
ಸ್ಟ್ರಾಂಗಾಗಿದ್ದರೆ ಮಾತ್ರ ಎಲ್ಲದರಲ್ಲೂ ಸ್ಟ್ರಾಂಗಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ನಾವೆಷ್ಟು ಸ್ಟ್ರಾಂಗಾಗಿರ್ತೀರಿ, ಎಷ್ಟು ಸ್ಟ್ರಾಂಗಾಗಿ ಮಾಡಬೇಕು ಅಂದ್ಬಿಟ್ಟು ಅವ್ರಿಗೂ ತುಂಬ ಸೀರಿಯಸ್ ಆಗಿ ಮಾತನಾಡಿದ್ನಿ ಅನಿಸುತ್ತೆ. ಸೊ ಓಕೆ, ನಾನು ಯಾವ ರೀತಿ ಮಾತನಾಡ್ತೀನೋ ಅದೇ ರೀತಿ ಮಾತನಾಡ್ತೀನಿ. ನೋಡಿ, ನಮ್ಮ ಸೂರ್ಯಣ್ಣ ಅಂತೂ ಪಕ್ಕಕ್ಕೆ ಹೋಗಲೇ ಇಲ್ಲ. ಅವ್ರಿಗೆ ಯಾಕೋ ಕೋಪ ಬಂದುಬಿಟ್ಟಿದೆ ಸೂರ್ಯನಿಗೆ. ಬಟ್ ಅದಕ್ಕೆ ತಕ್ಕಾದಂಗೆ ಪಕ್ಕದಲ್ಲಿರೋರು ಸಹ ಅದೇ ರೀತಿ ಕೆಲಸ ಮಾಡ್ತಿದ್ದಾರೆ, ಸವಾಲಾಗ್ತಿದ್ದಾರೆ. ನಿನ್ಗೇನಾದರೂ ಎಷ್ಟಾಗುತ್ತೆ ಅಷ್ಟು ನೀನು ಬಿಸಿಲು ಕೊಟ್ಟರೆ ನಮಗಿಂದ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ತೀರಿ ಅಂತ ಅವ್ರು ಸಹ ಸವಾಲಾಗ್ತಿದ್ದಾರೆ. ಓಕೆ, ಇಬ್ಬರು ಕಷ್ಟಕ್ಕೂ ಹ್ಯಾಟ್ಸ್ ಆಫ್ ಹೇಳಬೇಕು. ಬಟ್ ಹಿಂದೆ ತುಂಬ ನಾಯ್ಸ್ ಇದೆ, ಪ್ಲೀಸ್ ಯಾರು ಬೈಕೋಬೇಡಿ. ತುಂಬ ನಾಯ್ಸ್ ಇದೆ, ಏಕೆಂದರೆ ಹಿಂದೆ ಮನೆ ಕಟ್ತಾ ಇರೋದ್ರಿಂದ ಸ್ವಲ್ಪ ನಾಯ್ಸ್ ಬರುತ್ತೆ. ಓಕೆ, ಬನ್ನಿ ನೋಡೋಣ ನಮ್ಮ ಕ್ರಿಕೆಟ್ ಯಾವ ರೀತಿ ಆಡ್ತಾರೆ, ನಾವು ಫಿಸಿಕಲ್ ವರ್ಕ್ ಯಾವ ರೀತಿ ಮಾಡಬೇಕು ಅಂತ ಇಲ್ಲಿ ನೋಡಿಸ್ತೀನಿ. ಯಾರಾದರೂ ಸಣ್ಣ ಆಗಬೇಕಂದ್ರೆ ಇವ್ರ ಥರ ಕೆಲಸ ಮಾಡಿದ್ರೆ ಗ್ಯಾರಂಟಿ ಸಣ್ಣ ಆಗ್ತಾರೆ. ನಾವು ಯಾವುದೇ ರೀತಿ ವ್ಯಾಯಾಮ ಮಾಡೋಗಿಲ್ಲ, ಡಯಟ್ ಮಾಡೋಗಿಲ್ಲ, ಯಾವುದೂ ಮಾಡೋಗಿಲ್ಲ. ಈ ಥರ ಒಂದು 2 ದಿನ ಕಷ್ಟಪಟ್ಟರೆ ಆಟೋಮೆಟಿಕ್ಕಾಗಿ ಸಣ್ಣ ಆಗೋದಂತೂ ಪಕ್ಕ. ನೋಡಿ ಯಾವ ರೀತಿ ವರ್ಕ್ ಮಾಡ್ತಾರೆ. ನಾವು ಸ್ಕೂಲ್ಗಳಿಗೆ ಹೋಗ್ತೀರಿ, ಅಲ್ಲಿ ಫಿಸಿಕಲ್ ವರ್ಕ್ ಮಾಡಬೇಕು, ಅದು ಮಾಡಬೇಕು ಅಂತ ಹೇಳ್ತಾರೆ. ಬಟ್ ಈ ವ್ಯಾಯಾಮಗಳ ಅವಶ್ಯಕತೆಯೇ ಇಲ್ಲ. ನೋಡಿರಿ, ಯಾವತ್ತೂ ಅಷ್ಟೇ ಇಲ್ಲಿ ಸಣ್ಣ ಆಗಬೇಕು ಅಂದ್ಬಿಟ್ಟು ಚಿಕ್ಕದಾಗಿ ತಿನ್ನಬೇಕು ಅದು ಇದು ಅನ್ನೋದಿಲ್ಲ. ಅವ್ರು ಆರಾಮಾಗಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ತಿಂತಾರೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಹಾಗನ್ಬಿಟ್ಟು ನಮ್ಮ ಥರ ಡಯಟ್ ಮಾಡ್ತಾರೆ ಏನೂ ಇಲ್ಲ. ಹ್ಯಾಪಿಯಾಗಿ ತಿಂತಾರೆ, ಹ್ಯಾಪಿಯಾಗಿ ಕೆಲಸ ಮಾಡ್ತಾರೆ, ಅದೇ ರೀತಿ ಇರ್ತಾರೆ. ನಮ್ಮದು ಡಯಟ್ ಮಾಡ್ತೀವಿ, ವ್ಯಾಯಾಮ ಮಾಡ್ತೀವಿ, ವಾಕಿಂಗ್ ಹೋಗ್ತೀವಿ, ಇದಕ್ಕೆಲ್ಲನೂ ಬ್ರೇಕ್ ಆಗ್ತಾರೆ ನೋಡಿರಿ ರೈತರು. ಇವ್ರಿಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳೇ ಹೇಳಬೇಕು. ಹಾಗನ್ಬಿಟ್ಟು ಆಫೀಸ್ಗಳಿಗೆ ಹೋಗ್ತೀರಿ ಇಲ್ಲ ಅಂತೇಳಿಲ್ಲ. ನಾವು ಅಷ್ಟೇ, ನಾವೇನು ಮಾಡ್ತೀರಿ, ಈಗ ಸ್ವಲ್ಪ ತಿಂದರೆ ಬೇಡಪ್ಪ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ ಏನೇನೋ ಹೇಳ್ತೀವಿ, ನಮಗೆ ಗೊತ್ತಿರೋದೆಲ್ಲ ಹೇಳ್ತೀವಿ. ಬಟ್ ಇವ್ರು ಆ ಥರ ಇಲ್ಲ. ಯಾವುದಾದ್ರೂ ಇರಲಿ, ಆರಾಮಾಗಿ ಒಂದು ಮುದ್ದೆನ ತಿಂತಾರೆ, ಆರಾಮಾಗಿ ಕೆಲಸ ಮಾಡ್ತಾರೆ. ಆದ್ರೂ ನಮ್ಮಷ್ಟು ಅವರಷ್ಟು ಗಟ್ಟಿಯಾಗಿ ನಾವಿರೋದಕ್ಕೆ ಆಗೋದೇ ಇಲ್ಲ ಕಣ್ರಿ. ನೋಡಿರಿ ಅವ್ರು ಯಾವ ರೀತಿ ಮಾಡ್ತಾರೆ. ಅವ್ರು ಬೇಕಾದ್ರೆ ಒಂದು ಮೂಟೆ ಎತ್ಬಿಟ್ಟು ಪಕ್ಕ ಹಾಕ್ತಾರೆ. ಬಟ್ ನಾವು ಒಂದು 5 kg ಸಹ ಪಕ್ಕ ಎತ್ತೋದಕ್ಕೆ ನಮಗಿಂದ ಆಗೋದಿಲ್ಲ. ಅದು ಕಣ್ರಿ ರೈತರ ಕೆಪಾಸಿಟಿ. ನಮ್ಮ ಮಣ್ಣು ಸ್ಮೆಲ್ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಳೆ ಬಿದ್ದಾಗಂತೂ ರಿಯಲಿ ನನಗಂತೂ ತುಂಬ ಇಷ್ಟ ಮಣ್ಣಿನ ಸ್ಮೆಲ್ ನೋಡಬೇಕಂದ್ರೆ. ನಾನು ಹೇಳ್ತೀನಿ, ನಮ್ಮ ಹಳ್ಳಿಯಲ್ಲಿ ಹುಟ್ಟಿದ್ದು ನನ್ನ ಅದೃಷ್ಟ ಅಂದ್ಕೊಳ್ತೀನಿ. ಹಳ್ಳಿ ಲೈಫ್ ಅಷ್ಟು ಚೆನ್ನಾಗಿ ಸಿಟಿ ಲೈಫ್ ಇರಲ್ಲ ಅನ್ನೋದು ನನ್ನ ಒಪಿನಿಯನ್ನು. ಬಟ್ ನೀವು ಸಿಟಿಯಲ್ಲಿರೋರೆಲ್ಲನೂ ಮತ್ತು ಕಾಮೆಂಟ್ ಮಾಡಿ ಬೈಬೇಡ್ರಿ, ಏಕೆಂದರೆ ನಾನು ಹೇಳ್ತಾ ಇರೋದು ನನಗೆ ಹಳ್ಳಿ ಲೈಫ್ ಅಂದರೆ ಇಷ್ಟ. ಅದಕ್ಕಾಗಿ ಈ ಸಿಟಿ ಅಂದರೆ ಅಷ್ಟೊಂದು ಇಷ್ಟ ಆಗಲ್ಲ. ಈ ವೆಹಿಕಲ್ಸು, ಈ ಹೊಗೆ, ನನಗೆ ಇವೆಲ್ಲ ಇಷ್ಟ ಆಗಲ್ಲ. ಬಟ್ ಹೇಳಬೇಕಂದ್ರೆ ಹಳ್ಳಿಯ ಲೈಫಲ್ಲಿ ಚೆನ್ನಾಗಿರುತ್ತೆ, ಅದೊಂಥರ ಡಿಫ್ರೆಂಟ್ ಫೀಲಿಂಗ್ ಇರುತ್ತೆ. ಸೊ ಹೇಳಬೇಕಂದ್ರೆ ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡ್ಬೋದು ಕಣ್ರಿ. ನೋಡಿ, ಅಕ್ಕಪಕ್ಕ ಮನೆಯವ್ರನ್ನ ಮಾತಾಡಿಸ್ಕೊಂಡು ಆರಾಮಾಗಿರ್ಬೋದು. ಅವರು ಏನೋ ಹೇಳ್ತಾರೆ, ಇವರು ಏನೋ ಹೇಳ್ತಾರೆ. ಬೈ ಚಾನ್ಸ್ ಏನಾದರೂ ಇಲ್ಲಾಂದರೂ ಅಕ್ಕಪಕ್ಕ ಮನೆಯಲ್ಲಿ ಹೋಗಿ ತಗೊಳ್ಬರ್ಬೋದು. ಬಟ್ ಸಿಟಿಯಲ್ಲಿ ಆಗಲ್ವಲ್ಲ, ಅದಕ್ಕೆ ಮಾತ್ರ ನಾನು ಹೇಳಿದೆ. ಓಕೆ, ನೋಡಿರಿ ಯಾವ ರೀತಿ ಇವರು ಕ್ರಿಕೆಟ್ ಆಡ್ತಾರೆ ಅಂದ್ಬಿಟ್ಟು. ನೋಡಿ ಎಷ್ಟೆಷ್ಟು ಬೇಗ ಬಿಸಾಕ್ತಾ ಇದ್ದಾರೆ ಅಂತ. ಸೊ ಹೇಳ್ಬೇಕಂದ್ರೆ ರೈತರು ಕಣ್ರಿ. ಆಮೇಲೆ ಹಳ್ಳಿಗಳು ಕಣ್ರಿ. ಈಗಂತೂ ಡೆವಲಪ್ ಆಗ್ತಿದ್ದಾವೆ, ಇಲ್ಲ ಅಂತೇಳಿಲ್ಲ. ಬಟ್ ಎಷ್ಟಾದ್ರೂ ಹಳ್ಳಿ ಲೈಫಲ್ಲಿ ಒಬ್ಬರಿಂದ ಒಬ್ಬರಿಗೆ ಒಂದಷ್ಟು ಪರಿಚಯ ಇರುತ್ತೆ. ಬಟ್ ಸಿಟಿ ಲೈಫಲ್ಲಿ ಅದೇ ರೀತಿ ಇರಲ್ವಲ್ಲ. ಅದಕ್ಕಾಗಿ ನಾನು ಎಕ್ಸಾಂಪಲ್ ಕೊಟ್ಟೆ. ಮತ್ತು ನೀವೆಲ್ಲರೂ ಏನಕ್ಕ ನೀವು ಈ ಥರ ಹೇಳ್ತೀರಾ, ನಮಗೆ ಸಿಟಿ ಲೈಫ್ ಅಂದರೆ ಇಷ್ಟ, ನಾವು ಇಲ್ಲಿರ್ಬೇಕಂದ್ರೆ ನಮಗಿಷ್ಟ, ಹಳ್ಳಿ ಲೈಫ್ ಇಷ್ಟ ಆಗಲ್ಲ ಅಂದರೆ ಓಕೆ, ಅದು ನಿಮ್ಮ ಅಭಿಪ್ರಾಯ, ನೀವು ಅಲ್ಲೇ ಇರಿ, ಬೇಡ ಅಂತಂದಿಲ್ಲ. ಸೊ ಹಳ್ಳಿ ಲೈಫಲ್ಲಿ ಒಂದು ಸಲ ಇದ್ದು ನೋಡಿರಿ, ಹಳ್ಳಿ ಲೈಫ್ ಯಾವ ರೀತಿ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಪರವಾಗಿಲ್ಲ, ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ. ನೋಡಿರಿ ಯಾವ ರೀತಿ ಮಾಡ್ತಾ ಇದ್ದಾರೆ ಕೆಲಸ ಅಂದ್ಬಿಟ್ಟು. ನಾನು ಆವಾಗಲೇ ಜರಡಿ ಹಿಡಿತಾ ಇದ್ದಿದ್ದು ನೋಡಿಸಿದೆ ನೋಡಿರಿ, ಇದೆ ಜರಡಿ ಹಿಡಿತಾ ಇದ್ರಲ್ವಾ, ಅದನ್ನು ಈಗ ಎತ್ತಾಕ್ಕೊಂಡು ಎತ್ತಾಕ್ತಾ ಇದ್ದಾರೆ, ಕೊಡ್ತಿದ್ದಾರೆ ನೋಡಿ. ಏಕೆಂದರೆ ಅದೆಲ್ಲ ವೇಸ್ಟ್ ಆಗದಿರ ನೀಟಾಗಿ ಅವರೇ ಎಲ್ಲ ಹಾಕ್ಕೊಟ್ಬಿಡ್ತಾರೆ. ರಾಗಿ ಮಿಷನ್ನು ನೋಡಿರಿ ಯಾವ ರೀತಿ ಇದೆ ಅಂದ್ಬಿಟ್ಟು. ನಾನು ನಿಮಗೆ ಇನ್ನೂ ಕ್ಲಿಯರಾಗಿ ನೋಡಿಸ್ತೀನಿ ರಾಗಿ ಮಿಷನ್ನ. ಬಟ್ ಈಗ ಸ್ವಲ್ಪ ಕೆಲಸ ಮಾಡ್ತಾ ಇರೋದ್ರಿಂದ ನಾನು ಸುಮ್ಮನೆ ಆದೆ. ನೋಡಿರಿ ಆಲ್ರೆಡಿ ಇಲ್ಲಿ ರಾಗಿ ಇಲ್ಲಿ ತುಂಬೋಗಿದೆ. ಅವರಿಗೆ ಗೋಣಿಚೀಲ ಕೊಡೋದಕ್ಕೆ ಹೋಗಿದ್ದಾರೆ. ನೋಡಿರಿ ಯಾವ ರೀತಿ ಮಾಡ್ತಿದ್ದಾರೆ.
ಒಬ್ಬೊಬ್ರ ಕೆಲಸ ಒಬ್ಬೊಬ್ರು ಮಾಡ್ತಿದ್ದಾರೆ. ಇದು ಕಣ್ರಿ ಲೈಫ್ ಅಂದರೆ. ಇನ್ನೊಂದು ಮೊದಲಂದರೆ ತುಂಬ ಕಷ್ಟಪಟ್ಟು ಮಾಡ್ತಿದ್ರು, ಇಲ್ಲ ಅಂದಿಲ್ಲ ಅಂತಾನೆ ಅದೇ ರೀತಿ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ಯಾಕಂದರೆ ಟೆಕ್ನಾಲಜಿನ ಯೂಸ್ ಮಾಡ್ಕೊಳೋದು ಒಳ್ಳೆಯದೇ. ಯಾವಾಗಲೂ ಅದೇ ರೀತಿ ಒಂದೇ ಕೆಲಸದಲ್ಲಿ ಇರೋ ಬದಲು ಈ ಕೆಲಸನೂ ನೋಡಬೇಕು, ಬೇರೆ ಕೆಲಸನೂ ನೋಡಬೇಕು. ಓಕೆ, ಪರವಾಗಿಲ್ಲ. ರೈತರಿಗೆ ತುಂಬ ಕಷ್ಟ ಇತ್ತು ಮೊದಲು, ಈಗ ಹ್ಯಾಪಿಯಾಗಿದ್ದಾರೆ. ನಾವಂದರೆ ರೀಲ್ಸ್ ನೋಡಿಕೊಂಡು ವಾಟ್ಸಪ್ ನೋಡಿಕೊಂಡು ಮೆಸೇಜ್ ಮಾಡ್ಕೊಂಡಿರ್ತೀರಿ, ಬಟ್ ಅವ್ರಿಗೆ ಯಾವುದು ಬೇಕಾಗಿಲ್ಲ. ಅವ್ರಿಗೆ ಕೆಲಸ ಬಿಟ್ಟು ಬೇರೆ ಜ್ಞಾನನೇ ಇರೋದಿಲ್ಲ. ನೋಡಿರಿ ಅವ್ರು ಯಾವ ರೀತಿ ಮಾಡ್ತಿದ್ದಾರೆ ಅಂದ್ಬಿಟ್ಟು. ಅವ್ರು ಮಾಡೋದ್ರಲ್ಲಿ ಒಂದು 5% ಸಹ ನಾವು ಮಾಡೋದಕ್ಕಾಗಲ್ಲ ಬಿಸಿಲು ಇದರಲ್ಲಿ. ಬಟ್ ಹಳ್ಳಿ ಲೈಫ್ ಬಿಟ್ಟರೆ ಸಿಟಿ ಲೈಫ್ ಅಂತೂ ನಂಗೆ ಅಷ್ಟು ಸಹ ಇಷ್ಟ ಆಗಲ್ಲ. ಸಿಟಿಗಳಲ್ಲಿದ್ದರೆ ಒಂದು ಸ್ವಲ್ಪ ಹೊತ್ತಿಗೆ ತಲೆನೋವು ಬರುತ್ತೆ, ಬಟ್ ಹಳ್ಳಿ ಲೈಫಲ್ಲಿದ್ದರೆ ಆ ಸುಖನೇ ಬೇರೆ. ಓಕೆ, ನಾನು ಹಳ್ಳಿ ಲೈಫ್ ಜಾಸ್ತಿ ಮಾತನಾಡಿದೆ ಅಂದ್ಕೊಳ್ತೀನಿ, ಸಾರಿ. ಹಳ್ಳಿ ಲೈಫ್ ಬಗ್ಗೆ ನಿಮ್ಮ ಒಪಿನಿಯನ್ ತಿಳಿಸಿ, ಹಳ್ಳಿ ಬೆಟರಾ ಸಿಟಿ ಬೆಟರಾ ಅಂದ್ಬಿಟ್ಟು. ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮಿಷನ್ಗೆ ಹಾಕ್ತಾರೆ ನೋಡಿ, ಆ ಹುಡುಗ ಯಾವ ರೀತಿ ಹಾಕ್ತಿದ್ದಾನೆ ಅಂದ್ಬಿಟ್ಟು. ಬೇಗ 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 ಹಾಕ್ಕೊಡ್ತಾ ಇದ್ದಾನೆ. ಸೊ ಇದಕ್ಕೆ ಎಷ್ಟು ತಗೊಳ್ತಾರಕ್ಕ ಅಂತ ಸಹ ನೀವು ಕೇಳ್ಬೋದು. ಸೊ ಒಬ್ಬೊಬ್ಬರು 150 ತೊಗೊಳ್ತಾರೆ ಮೂಟೆಗೆ, ಕೆಲವರು 180 ತೊಗೊಳ್ತಾರೆ, ಕೆಲವರು 200 ರೂಪಾಯಿ ತೊಗೊಳ್ತಾರೆ. ಪರಿಚಯ ಇರೋರು 150 ತೊಗೊಳ್ತಾರೆ, ಪರವಾಗಿಲ್ಲ. ಓಕೆ ಕಣ್ರಿ, ನೋಡಿರಿ ಯಾವ ರೀತಿ ಎತ್ತಾ ಇದ್ದಾರೆ ಅವ್ರು ರಾಗಿನ ಅಂತ. ನೋಡಿ, ಆ ರಾಗಿನೆಲ್ಲ ಎತ್ತಿ ಬೇಗ ಬೇಗ ಕೊಡ್ತಿದ್ದಾರೆ. ಎಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಇನ್ನೊಂದು ಸೇರು ಇಲ್ಲಾಂದರೆ 2 ಸೇರು ಇರುತ್ತಲ್ವ, ಅಂದರೆ 1 kg 2 kg ಇರುತ್ತಲ್ವ, ಅದನ್ನು ಅವರೇ ಕ್ಲೀನ್ ಮಾಡ್ಕೊಳ್ತಾರೆ, ಪರವಾಗಿಲ್ಲ. ರೈತರು ಒಂದು ಸ್ವಲ್ಪ ಸಹ ವೇಸ್ಟ್ ಮಾಡದೆ ಅದನ್ನು ಆರಾಮಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆಗೆ ತೊಗೊಂಡೋಗ್ತಾರೆ. ರೈತರಿಗೆ ಗೊತ್ತಿರುತ್ತೆ ಪ್ರತಿಯೊಂದು ಕಷ್ಟನೂ ಹಿಂದೆ ಅವ್ರ ಶ್ರಮ ಇರುತ್ತೆ ಅಂದ್ಬಿಟ್ಟು. ಓಕೆ, ಪರವಾಗಿಲ್ಲ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಕಷ್ಟಪಡ್ತಿದ್ದಾರೆ ಅಂದ್ಬಿಟ್ಟು. ನೋಡಿ, ಗ್ರೌಂಡಲ್ಲಿ ಸಹ ಕ್ರಿಕೆಟ್ ಸಹ ಈ ರೀತಿ ಆಡಲ್ಲ ಅಂದ್ಕೊಳ್ತೀನಿ. ಏಕೆಂದರೆ ಈ ಬೌಲಿಂಗು, ಬ್ಯಾಟಿಂಗು ಮತ್ತು ಕೀಪರು ಎಲ್ಲ ಯಾವ ರೀತಿ ಇದ್ದಾರೆ ಅಂತ ನೋಡಿ. ಮತ್ತು ಗ್ರೌಂಡ್ ಕ್ಲೀನ್ ಅಷ್ಟೇ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿ. ಇದು ಕಂಡ್ರೆ ರಿಯಲ್ ಕ್ರಿಕೆಟ್ ಅಂದರೆ. ಮತ್ತು ಫಿಸಿಕಲ್ ವರ್ಕ್ಗೆ ಎಷ್ಟೊಂದು ಕಷ್ಟಪಡ್ತಾ ಇರ್ತಾರೆ ಅವರು. ಬಟ್ ಇದು ನೋಡಿರಿ, ಎಲ್ಲ ತಿಂತಾರೆ, ಆರಾಮಾಗಿ ಕೆಲಸ ಮಾಡ್ತಾರೆ. ತುಂಬ ಇಷ್ಟ ಕಂಡ್ರಿ ಈ ಥರ ಮಾಡೋರನ್ನ ಕಂಡ್ರೆ ನನಗೆ. ಏಕೆಂದರೆ ಲೈಫಲ್ಲಿ ಎಲ್ಲ ಮಾಡ್ತಾರೆ, ಎಲ್ಲ ತಿಂತಾರೆ, ತಕ್ಕದಂಗೆ ಸ್ವಲ್ಪ ಸ್ಟ್ರಾಂಗಾಗೂ ಇರ್ತಾರೆ. ಓಕೆ ಕಣ್ರಿ, ನಿಮ್ಗೆ ಆಲ್ರೆಡಿ ಕೊಯ್ಯೋದ್ರ ಬಗ್ಗೆ ನೋಡಿಸಿದ್ದೀನಿ. ಬೇಕಾದರೆ ಆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿ ಯಾವ ರೀತಿ ಕಷ್ಟಪಟ್ಟು ಕೊಯ್ತಾರೆ ಅಂದ್ಬಿಟ್ಟು. ನಾವು ಬೆಳಗ್ಗೆಯಿಂದ ವೆಯ್ಟ್ ಮಾಡಿ ಅದು ಲೇಟಾಗಿ ಬಂತು. ಓಕೆ ನೋಡಿರಿ, ನಾನು ಮೂಟೆಗಳು ನೋಡಿಸ್ತಾ ಇದ್ದೀನಿ ಎಷ್ಟು ಮೂಟೆಗಳಾಗಿದ್ದಾವೆ ಅಂದ್ಬಿಟ್ಟು. ನೀವೇ ನೋಡಿ, ನಾನು ಫುಲ್ಲು ಬಿಚ್ಚಿ ನೋಡಿಸ್ತಾ ಇಲ್ಲ. ಮೂಟೆಗಳು ಇದೆಲ್ಲನೂ ರಾಗಿ ಚೀಲಗಳೇ. ಆಲ್ರೆಡಿ 10 ಆಗಿದ್ದಾವೆ, 3/4 ಎಕರೆಗೆ 10 ಆಗಿದ್ದಾವೆ. ಟೈಮ್ ಸರಿಯಾಗಿ ಮಳೆ ಬಿತ್ತು, ಇಲ್ಲ ಅಂದಿದ್ರೆ ಕಷ್ಟ ಇರ್ತಾಯಿತ್ತು. ತುಂಬ ಕಷ್ಟ ಇರ್ತಾಯಿತ್ತು. ರೈತರಿಗೆ ಮಳೆ ಬಿದ್ದರೆ ಮಾತ್ರ ಬೆಳೆ ಬೆಳೆಯೋದಕ್ಕಾಗುತ್ತೆ, ಇಲ್ಲಾಂದರೆ ಆಗಲ್ಲ. ಸೊ ನೋಡಿ, ಇದರಲ್ಲಿ ನಾನು ತುಂಬ ಚೆಕ್ ಮಾಡಿ ನೋಡಿದೆ, ಏನೂ ಆ ಥರದ್ದು ಏನೂ ವೇಸ್ಟೇಜ್ ಏನೂ ಕಾಣಿಸ್ಲಿಲ್ಲ. ನೋಡಿರಿ, ಇಲ್ಲ ಒಟ್ಟು ಅಂತಾರಲ್ವ, ಆವಾಗಲೇ ನೋಡಿಸಿದ್ದದು. ನೋಡಿರಿ ಜರಡಿಯಲ್ಲಿ ಯಾವ ರೀತಿ ಅದು ಜರಡಿ ಹಿಡಿತಾ ಇದೆ ಅಂದ್ಬಿಟ್ಟು. ಇದನ್ನೆಲ್ಲ ತಳ್ಕೊಳ್ತಾರೆ, ಮತ್ತೆ ಹಾಕ್ಸ್ತಾರೆ. ನೋಡಿರಿ, ಇದೇ ಜರಡಿ ಹಿಡಿಯೋದು. ನೋಡಿ ಎಷ್ಟು ಚೆನ್ನಾಗಿ ಹಿಡಿತಾ ಇದೆ ಅಂದ್ಬಿಟ್ಟು. ನಮ್ಮದಂತೂ 10 ಮೂಟೆ ಆಯಿತು 3/4 ಎಕರೆಗೆ. ನಾವು ಕಷ್ಟಪಟ್ಟು ಇದಕ್ಕೆ ಪ್ರತಿಫಲ ಸಿಕ್ತು, ಒಂದು ಸ್ವಲ್ಪ ಖುಷಿಯಾಗಿದೆ. ಇಲ್ಲಾಂದರೆ ಕಷ್ಟಪಟ್ಟು ಪ್ರತಿಫಲ ಸಿಗಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಹೋದ ಸಾರಿ ಹಾಗೇ ಆಯಿತು, ಕಷ್ಟಪಟ್ರಿ ಬಟ್ ಮಳೆ ಇಲ್ಲ, ಅದಕ್ಕಾಗಿ ಬೆಳೆನೂ ಸಹ ಆಗಲಿಲ್ಲ, ರಾಗಿ ಸಹ ಆಗಲಿಲ್ಲ. ಬಟ್ ಈ ವರ್ಷ ಚೆನ್ನಾಗಾಯಿತು, ಪರವಾಗಿಲ್ಲ. ನಾವು ಕಷ್ಟಪಟ್ಟು ಯಾವ ಟೈಮ್ಗೆ ಏನು ಹಾಕಬೇಕು ಎಲ್ಲ ಹಾಕ್ತೀರಿ, ಬಟ್ ಮಳೆ ಬಿದ್ದರೆ ಪರವಾಗಿಲ್ಲ. ಅದೇ ಮಳೆ ಬೀಳಲಿಲ್ಲ ಅಂದರೆ ವೇಸ್ಟೇಜು. ನೋಡಿ, ಎಲ್ಲರಿಗೂ ಪಾಪ ಹೊಟ್ಟೆ ಹಸಿತಾ ಇದೆ ಅಂದಿದ್ದಕ್ಕೆ ಸ್ನ್ಯಾಕ್ಸ್ ಸ್ವಲ್ಪ ಬಾಳೆಹಣ್ಣು ತಿಂದ್ರಿ. ಬಾಳೆಹಣ್ಣು ಒಟ್ಟುಗಳೆಲ್ಲ ಹಾಕಿದರೆ ನಾನು ಮಾತ್ರ ಲಾಸ್ಟಲ್ಲಿ ಬಾಳೆಹಣ್ಣು ಕೂತ್ಕೊಂಡು ತಿಂದೆ. ನೋಡಿರಿ, ನಿಮ್ಗೆ ರಾಗಿ ನೋಡಿಸ್ತೀನಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಈ ಥರ ರಾಗಿ ಇದ್ದರೆ ಮುದ್ದೆ ಅಂತೂ ಸೂಪರಾಗಿರುತ್ತೆ ಕಲರು.
ಓಕೆ, ಪರವಾಗಿಲ್ಲ. ಯಾವ ಕಲರ್ ರಾಗಿ ತಿಂದ್ರೇನು ಮುದ್ದೆ ಅಲ್ವಾ. ಓಕೆ, ಅದಕ್ಕೆ ಕೃಷ್ಣ ಅಂತಾರೆ ನಮ್ಮ ಕಡೆ. ರಾಗಿ ಬೆಳೆಗೆ ಕೃಷ್ಣ ಬೆಳೆ ಅಂತ ಸಹ ಅಂತಾರೆ. ಸೊ ಯಾರ್ಯಾರು ಹೇಗೆ ಕರೀತಾರೋ ಗೊತ್ತಿಲ್ಲ. ಸೊ ಈ ರಾಗಿನ ಕೃಷ್ಣ ಪರಮಾತ್ಮನಿಗೆ ಹೋಲಿಸ್ತಾರೆ. ಕೃಷ್ಣ ಪರಮಾತ್ಮನಿಗೆ ಹೋಲಿಸ್ತಾರಲ್ವ, ಅದಕ್ಕೆ ಇದ್ರ ವ್ಯಾಲ್ಯೂ ಜಾಸ್ತಿ ಇದೆ. ಪರವಾಗಿಲ್ಲ ಬಿಡಿ. ಯಾವುದು ಅನ್ನ ಆಗಲಿ ಗೋಧಿ ಆಗಲಿ ಪ್ರತಿಯೊಂದು ಸಹ ದೇವ್ರಿಗೆ ಸಮಾನನೇ. ಬಟ್ ನಾವು ರಾಗಿ ಬೆಳೆಯೋದ್ರಿಂದ ಕೃಷ್ಣ ಬೆಳೆ ಅಂತ ಕರೀತಾರೆ. ಅದಕ್ಕೆ ನಾನು ನಿಮ್ಗೆ ಹೇಳಿದೆ. ನಿಮ್ಮ ಕಡೆ ರಾಗಿನ ಯಾವುದಕ್ಕೆ ಹೋಲಿಸ್ತಾರೆ ಅಂತ ಕಮೆಂಟ್ ಮಾಡಿ. ನೋಡಿರಿ ಜರಡಿ ಯಾವ ರೀತಿ ಹಿಡಿತಾರೆ ಅಂದ್ಬಿಟ್ಟು. ನಾನು ಸೈಡ್ಗೆ ಬಿದ್ದಿರೋದು ಎತ್ತಾಕ್ತಾರೆ ಅಂತ ಹೇಳಿದ್ನಲ್ವ, ನೋಡಿ ಅದನ್ನೆಲ್ಲ ತುಂಬಿಕೊಡ್ತಿದ್ದಾರೆ. ಇದನ್ನೆಲ್ಲ ಮತ್ತೆ ಹಾಕ್ತಾರೆ, ಮತ್ತೆ ಒಮ್ಮೆ ಹಿಡಿಯುತ್ತೆ ನೋಡಿ ಅದೆಷ್ಟು ಚೆನ್ನಾಗಿ ಬರುತ್ತೆ ಅಂತ. ಎಲ್ಲ ಕ್ಲೀನ್ ಮಾಡಿಕೊಟ್ಬಿಡುತ್ತೆ ನೋಡಿ. ಎಲ್ಲ ಆಗೋಯ್ತು ಇನ್ನೇನು. ನೋಡಿ ಆ ಹುಡುಗ ಸಹ ಇಳಿದ್ಬಿಟ್ಟಿದ್ದಾನೆ ಪಾಪ. ನಾನು ಮಿಷನ್ ನೋಡಿಸ್ತಾ ಇದ್ದೀನಿ ನೋಡಿ. ಇದರೊಳಗಡೆ ಕೈ ಇಟ್ಟು ನೋಡ್ಸೋಣ ಅಂದ್ಕೊಂಡಿದ್ದೀನಿ. ಬಟ್ ನೋಡಿ ಅದು ಯಾವ ರೀತಿ ಇದ್ದಾವೆ ಅಂತ ನೋಡಿ. ಕೈ ಇಟ್ಟಿದ್ದೀನಿ, ಅವು ದೊಡ್ಡದಾಗಿದ್ದಾವೆ. ಎಲ್ಲ ಇಕ್ಕ ನೋಡೋಣ ಅಂದರೆ ಅವು ಸ್ವಲ್ಪ ಚೂಪಾಗಿದ್ದಂಗೆ ಅನ್ನಿಸ್ತು. ಅದಕ್ಕೆ ನಾನು ಕೈ ಎತ್ಬಿಟ್ಟೆ. ನಿಮಗೆ ನೋಡಿಸ್ದೆ ಸ್ವಲ್ಪ ಚೂಪಾಗಿರೋದು ಇದೆ ಅಂದ್ಬಿಟ್ಟು. ನೋಡಿ ಯಾವ ರೀತಿ ಇದ್ದಾವೆ ಅಂದ್ಬಿಟ್ಟು. ಇದಕ್ಕೇನಾದರೂ ಬೈ ಚಾನ್ಸ್ ಕಡ್ಡಿ ಏನಾದರೂ ಹಾಕಿದ್ರೆ ಅದಂತೂ ಚೂರು ಆಗುತ್ತೆ ರೀ. ನಿಜವಾಗ್ಲೂ ನಾನು ಹೋದ ವರ್ಷ ಟ್ರೈ ಮಾಡಿದ್ದೆ. ಮಿಸ್ಸಾಗಿ ಅದು ಪೋರ್ಸ್ಗೆ ಒಂದು ಕಡ್ಡಿ ಎಳ್ಕೊಂಬಿಡ್ತು. ಆಗ ನೋಡಿದೆ ಇದೆಷ್ಟು ಸ್ಟ್ರಾಂಗ್ ಆಗಿದೆ ಅಂದ್ಬಿಟ್ಟು. ಓಕೆ ನೋಡಿರಿ, ಆ ಹುಡುಗ ಎಲ್ಲ ಪಾಪ ಚೀಲ ಎಲ್ಲನೂ ಮಡಚಿಟ್ಕೊಳ್ತಾ ಇದ್ದಾನೆ. ಎಲ್ಲರೂ ಪಾಪ ರಿಲ್ಯಾಕ್ಸ್ ಆಗ್ತಿದ್ದಾರೆ. ನಾನು ಒಟ್ಟು ನೋಡ್ಸೋಣ ಅಂತ ಬಂದಿದ್ದೀನಿ. ಇಷ್ಟು ಒಟ್ಟು ವೇಸ್ಟೇಜ್ ಇತ್ತು. 10 ಮೂಟೆ ರಾಗಿ ಆಯ್ತು ನಮ್ಮದು. ನೋಡಿ ಯಾವ ರೀತಿ ಗುಡ್ಡೆ ಬಿದ್ದಿದೆ ಅಂದ್ಬಿಟ್ಟು. ಈ ಗುಡ್ಡೆ ನೋಡಿ ಎಷ್ಟಿದೆ ಅಂದ್ಬಿಟ್ಟು. ಈ ಒಟ್ಟನ್ನ ನಾವು ವೇಸ್ಟ್ ಮಾಡಲ್ಲ, ಗೊಬ್ಬರ ಆಗಿ ಯೂಸ್ ಮಾಡಿಸ್ತೀರಿ. ನೋಡಿ ಎಲ್ಲ ತುಂಬ್ತಾ ಇದ್ದಾರೆ. ಇದು ಲಾಸ್ಟ್ ಇರೋದು, ಮಿಷನ್ ಕೆಳಗಡೆ ಇರೋದು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.